NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮುಸುಕುದಾರಿಯ ವಿರುದ್ಧವೇ ತಿರುಗು ಬಿತ್ತು ಬುರುಡೆ ಗ್ಯಾಂಗ್. ಧರ್ಮಸ್ಥಳದಲ್ಲಿ ಶವ ಹೂತಿರುವಂತಹ ಪ್ರಕರಣದ ಸಂಬಂಧ SIT ತಂಡದ ದಾರಿ ತಪ್ಪಿಸ್ತಾ ಇದ್ದಂತಹ ಚಿನ್ನಯ್ಯ ಇದೀಗ ಬುರುಡೆ ಗ್ಯಾಂಗ್ ಬಲೆಯಲ್ಲಿ ಇದ್ದಂಥವನು ಒಬ್ಬಂಟಿ ಆಗೋಗಿದ್ದಾನೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮುಂದೆ ಇಟ್ಕೊಂಡು ಧರ್ಮಸ್ಥಳದ ವಿರುದ್ಧ ಹಲವಾರು ರೀತಿಯಲ್ಲಿ ಆರೋಪಗಳನ್ನ ಮಾಡಿದ್ದಂತಹ ಬುರುಡೆ ಟೀಮ್ ತಮ್ಮ ಯೋಜನೆ ವಿಫಲ ಆಗ್ತಿದ್ದ ಹಾಗೆ ಮಾಸ್ಕ್ ಮ್ಯಾನ್ ವಿರುದ್ಧವೇ ತಿರುಗಿ ಬಿದ್ದಿರುವಂಥದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ಕೊಲೆಗೀಡಾದ ಅತ್ಯಾಚಾರಕ್ಕೆ ಒಳಗಾದಂತಹ ನೂರಾರು ಶವಗಳನ್ನ ನಾನೇ ಹೂತಿದ್ದೀನಿ ಅಂತ ಹೇಳಿದಂಥ ಈ ಒಬ್ಬ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತನಿಖೆಯ ವೇಳೆಯಲ್ಲಿ ಬುರುಡೆ ಗ್ಯಾಂಗ್ನ ಸೂತ್ರಧಾರಿಗಳು ಹಣವನ್ನ ಕೊಟ್ಟು ಇದೇ ರೀತಿಯಾಗಿ ಹೇಳಬೇಕು ಅಂತ ನನಗೆ ಬೆದರಿಕೆಯನ್ನ ಹಾಕಿದ್ರು ಅನ್ನುವಂಥ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ನಾವು ಹೇಳಿದ ಹಾಗೆ ಕೇಳಿಲ್ಲ ಅಂತ ಹೇಳಿದ್ರೆ ನಿನ್ನ ವಿರುದ್ಧವೇ ಕೇಸನ್ನ ಹಾಕಿಸ್ತೀವಿ ಅಂತೆಲ್ಲ ನನಗೆ ಹೆದರಿಸಿದ್ರು ಅನ್ನುವಂಥ ಸ್ಫೋಟಕ ಹೇಳಿಕೆಯನ್ನ ಕೂಡ ಆತ ಕೊಟ್ಟಿರುವಂಥದ್ದು. ಇದು ಬುರುಡೆ ಗ್ಯಾಂಗ್ನ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದರ ಬೆನ್ನಲ್ಲೇ ಬೆಳ್ತಂಗಡಿಯಲ್ಲಿ ಸುದ್ದಿಗಾರರ ಜೊತೆಯಲ್ಲಿ ಮಾತನಾಡಿರುವಂತಹ ಪ್ರಕರಣದ ದೂರುದಾರ ಹಾಗೆ ಸೌಜನ್ಯ ಪರ ಹೋರಾಟಗಾರ ಜಯಂತ್ ಆತನಿಗೆ ಅಂದ್ರೆ ಚಿನ್ನಯ್ಯನಿಗೆ ಶವ ಹೂತಿಟ್ಟಿರುವಂತಹ ಸ್ಥಳಗಳು ಗೊತ್ತಿದೆ. ಆದರೆ ದೊಡ್ಡ ಮಟ್ಟದಲ್ಲಿ ಹೆಣ್ಣು ಮಕ್ಕಳನ್ನ ಹೂತಿರುವಂತಹ ಸ್ಥಳವನ್ನ ಆತ SITಗೆ ತೋರಿಸಿಲ್ಲ. SITಗೆ ಬೇರೆ ಜಾಗಗಳನ್ನ ತೋರಿಸಿದ್ದಾನೆ. ಹಾಗಾಗಿ ಹೂತಿರುವಂತಹ ಶವಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಈ ಆಟ ಒಂದು ಹಂತಕ್ಕೆ ಬರಲಿ, ಆಮೇಲೆ ಏನಾಗತ್ತೆ ಅನ್ನೋದನ್ನ ತೋರಿಸ್ತೇನೆ. ನಮ್ಮ ಹೋರಾಟದಲ್ಲಿ ಬಿರುಕು ಬಂದಿಲ್ಲ. ನಮ್ಮದು ಸತ್ಯಪರ ನ್ಯಾಯದ ಪರದ ಹೋರಾಟ. ಇನ್ನು ಸೌಜನ್ಯ ಪ್ರಕರಣದಲ್ಲಿ ಚಿನ್ನಯ್ಯ ಕೂಡ ಭಾಗಿ ಆಗಿದ್ದಾನೆ ಅನ್ನುವಂಥದ್ದು ನನಗೆ ಬಹಳನೇ ಚೆನ್ನಾಗಿ ಗೊತ್ತಿದೆ. ಈಗ ಚಿನ್ನಯ್ಯ ನಮ್ಮನ್ನ ಹಳ್ಳಕ್ಕೆ ತಂದು ಹಾಕ್ತಿದ್ದಾನೆ. ಹಾಗಾಗಿ ಅವನಿಗೆ ಮುಂದೆ ಮಾರಿ ಹಬ್ಬ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಗಿರೀಶ್ ಮಟ್ಟಣ್ಣನವರ್ ಯಾರೋ ಆತನ ಅಂದ್ರೆ ಚಿನ್ನಯ್ಯನನ್ನ ಬ್ರೈನ್ ವಾಶ್ ಮಾಡಿದ್ದಾರೆ. ಆತ ಶವಗಳನ್ನ ಹೂತಿರುವಂತಹ ಸ್ಥಳಗಳನ್ನ ಸರಿಯಾಗಿ ತೋರಿಸಿಲ್ಲ. SITಗೆ ಎಲ್ಲಾ ದಾಖಲೆಗಳನ್ನ ಕೊಟ್ಟಿದ್ದೇವೆ. ನಮ್ಮ ಹೋರಾಟ ಸದಾಕಾಲ ನಿಲ್ಲೋದಿಲ್ಲ ಅಂತಲೂ ಕೂಡ ತಿಳಿಸಿದ್ದಾರೆ. ಈ ಮಧ್ಯೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಶವ ಹೂತ ಜಾಗಗಳ ಬ್ಲೂ ಪ್ರಿಂಟ್ ತಯಾರಾಗಿದ್ದು ಈ ವೇಳೆ ತಾನು ಹೂತಿರುವಂತಹ ಶವಗಳ ಬಗ್ಗೆ ನಿಖರತೆಯನ್ನ ಹೊಂದಿದ್ದಾಗಿ ಚಿನ್ನಯ್ಯ ಇಲ್ಲಿ ತಿಳಿಸಿದ್ದ. ಅಲ್ಲದೆ ಸೌಜನ್ಯ ಶವ ಹೂತ ಸ್ಥಳವೂ ಕೂಡ ನನಗೆ ಗೊತ್ತು ಅಂತ ಹೇಳಿ ಆತ ತಿಳಿಸಿದ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗಿದೆ. ಈಗ ಉತ್ಖನನದ ವೇಳೆಯಲ್ಲಿ ಶವ ಪತ್ತೆಯಾಗದ ಹಿನ್ನೆಲೆಯಲ್ಲಿ ತಿಮ್ಮರೋಡಿ ಕೂಡ ಆತನ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೌಜನ್ಯ ನಾಪತ್ತೆ ಪ್ರಕರಣದ ಸಂಬಂಧ SIT ಕಚೇರಿಗೆ ಮಟ್ಟಣ್ಣನವರ ಜೊತೆಯಲ್ಲಿ ತೆರಳಿ ದಾಖಲೆಗಳನ್ನ ನೀಡಿದ್ದಾರೆ ಅಂತಲೂ ಹೇಳಲಾಗಿದೆ. ಶವಹೂತ 30 ಸ್ಥಳಗಳ ಕುರಿತು ಬ್ಲೂ ಪ್ರಿಂಟ್ ಸಿದ್ಧ ಮಾಡಿದ್ದ ಬುರುಡೆ ಗ್ಯಾಂಗ್. ಧರ್ಮಸ್ಥಳ ಗ್ರಾಮದ ಬುರುಡೆ ಪ್ರಕರಣವನ್ನ ಸುದ್ದಿ ಮಾಡುವ ಮುನ್ನ ಬುರುಡೆ ಟೀಮ್ ಈ ಸಂಬಂಧ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು. ಶವಹೂತ ಆರೋಪದ ಅಡಿಯಲ್ಲಿ 30 ಜಾಗಗಳನ್ನ ಗುರುತು ಮಾಡಿ ಬ್ಲೂ ಪ್ರಿಂಟ್ ಕೂಡ ಸಿದ್ಧ ಮಾಡಿಕೊಂಡಿತ್ತು. ಬೆಂಗಳೂರಿನ ಜಯಂತ್ ಮನೆಯಲ್ಲಿ ತಯಾರಾದ ಈ ಒಂದು ನೀಲಿ ನಕ್ಷೆಯ ಕುರಿತು ಉಜಿರೆಯ ತಿಮ್ಮರೋಡಿ ಮನೆಯಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು ಅನ್ನುವಂತ ವರದಿಗಳು ಕೂಡ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ ಬುರುಡೆ ಗ್ಯಾಂಗ್ ಮಾಸ್ಕ್ ಮ್ಯಾನ್ ವಿರುದ್ಧವೇ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.